ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನೀವು ಸ್ಟೇಟಸ್ ಬಾರಲ್ಲಿ ಇರುವಂಥ ಟೂಲ್ಸ್ಗಳ ಬಗ್ಗೆ ನೋಡ್ತೀರಾ ಅಥವಾ ಆಟೋಕ್ಯಾಡಲ್ಲಿ ಯೂಸ್ ಮಾಡೋ ಅಂಥ ಫಂಕ್ಷನ್ ಕೀಗಳ ಬಗ್ಗೆ ನೋಡ್ತಾ ಹೋಗೋಣ. ಸ್ಟೇಟಸ್ ಬಾರಲ್ಲಿ ಇರುವಂಥ ಟೂಲ್ಸ್ಗಳಂದರೆ ಇಲ್ಲೇನು ನೋಡ್ತಾ ಇದ್ದೀರಾ, ಗ್ರಿಡ್, ಸ್ನ್ಯಾಪ್ ಮೋಡ್, ಡೈನಮಿಕ್ ಮೋಡ್, ಆರ್ಥೋ ಮೋಡ್, ಪೋಲಾರ್ ಟ್ರ್ಯಾಕಿಂಗ್, ಇವುಗಳ ಬಗ್ಗೆ ನೋಡ್ತಾ ಹೋಗೋಣ. ಫಸ್ಟ್ ಬಂದು ಗ್ರಿಡ್ ಮೋಡ್ದು ಶಾರ್ಟ್ ಕೀ ಬಂದು F7. ನೀವು ಕೀಬೋರ್ಡಲ್ಲಿ ಫಂಕ್ಷನ್ ಕೀ F7 ಕ್ಲಿಕ್ ಮಾಡಿದ ತಕ್ಷಣವೇ ಆನ್ ಆಗುತ್ತೆ, ಹಾಗೆ ತಕ್ಷಣವೇ ಆಫ್ ಕೂಡ ಆಗುತ್ತೆ. ನೀವು ಶಾರ್ಟ್ ಕೀನ ಯೂಸ್ ಮಾಡ್ಬೋದು ಅಥವಾ ಡೈರೆಕ್ಟ್ ಕಜರಿಂದನೂ ಗ್ರಿಡ್ ಮೋಡ್ನ ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು. ಆನ್ ಆಗಿದೆ, ಅಗೇನ್ ಆಫ್ ಮಾಡ್ಕೋತಾ ಇದ್ದೀನಿ, ಅಗೇನ್ ಆನ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಗ್ರಿಡ್ ಲೈನ್ಸ್. ಈ ಗ್ರಿಡ್ ಲೈನ್ಸಲ್ಲಿ ನಮಗೆ ಪ್ರತಿಯೊಂದು ಎವ್ರಿ 5 ಲೈನ್ಗೆ ಡಾರ್ಕ್ ಲೈನ್ಸ್ ವಿಸಿಬಲ್ ಆಗ್ತದೆ, ರೋಸ್ ಮತ್ತು ಕಾಲಮ್ಸ್ ಎರಡು ಸೈಡೂ. ಮಿಡಲಲ್ಲಿರೋ ಇನ್ ಬಿಟ್ವೀನ್ 5 ಲೈನ್ಸ್ ಸ್ಮಾಲಾಗಿ ಕಾಣಿಸ್ತಿದೆ. ಅದ್ರ ಸ್ಪೇಸಿಂಗ್ನ ಕೂಡ ನಾವು ಚೇಂಜ್ ಮಾಡ್ಕೋಬೋದು. ಹೇಗೆ ಚೇಂಜ್ ಮಾಡೋದು ಅಂತ ನೋಡೋಣ. ಈ ಸ್ಟೇಟಸ್ ಬಾರಲ್ಲಿ ಆರೋ ಏನು ಕಾಣಿಸ್ತಿದೆ, ಆರೋನ ಕ್ಲಿಕ್ ಮಾಡಿದ್ರೆ ಸ್ನ್ಯಾಪ್ ಸೆಟ್ಟಿಂಗ್ ಅಂತ ತೋರಿಸ್ತಿದೆ. ಅದನ್ನು ಕ್ಲಿಕ್ ಮಾಡಿದ್ರೆ ನಮಗೆ ಒಂದು ಡಯಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಆ ಡಯಲಾಗ್ ಬಾಕ್ಸ್ ಡ್ರಾಫ್ಟ್ ಸೆಟ್ಟಿಂಗ್ ಅಂತ. ಡ್ರಾಫ್ಟ್ ಸೆಟ್ಟಿಂಗ್ ಟೇಬಲ್ನ ನೀವು ಓಪನ್ ಮಾಡೋದಕ್ಕೆ ಈ ಆರೋನಾದರೂ ಯೂಸ್ ಮಾಡ್ಬೋದು, ಅಥವಾ DS ಅನ್ನೋ ಶಾರ್ಟ್ ಕೀ ಎಂಟರ್ ಮಾಡಿದ್ರು ಕೂಡ ನಿಮಗೆ ಸೇಮ್ ಟೇಬಲ್ ಓಪನ್ ಆಗುತ್ತೆ. ಆ ಟೇಬಲಲ್ಲಿ ಸ್ನ್ಯಾಪ್ ಆ್ಯಂಡ್ ಗ್ರಿಡ್ ಅನ್ನೋ ಕಾಲಮ್ಗೆ ಹೋದರೆ ಗ್ರಿಡ್ ಸ್ನ್ಯಾಪಿಂಗ್ ಅನ್ನೋ ಆಪ್ಷನ್ಸ್ ಇದೆ. ಇಲ್ಲಿ ನೀವು ಸ್ಪೇಸಿಂಗ್ಸ್ನ ಚೇಂಜ್ ಮಾಡ್ಕೋಬೋದು. ಆ್ಯಂಡ್ ವೈಸ್ ಸ್ಪೇಸಿಂಗ್ ಈಕ್ವಲ್ ಆಗಿ ಸ್ಪೇಸಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ. 0.5 mm 0.5 mm ಇದೆ. ಡಿಫಾಲ್ಟಾಗಿ 0.5 mm 0.5 mm ಆಗಿ ಸೆಟ್ ಆಗಿರುತ್ತೆ. ನೀವು ಸ್ಪೇಸಿಂಗ್ ಚೇಂಜ್ ಮಾಡಬೇಕು. ತೋರಿಸಿದ್ದೀನಿ ಇಲ್ಲಿ ನೋಡಿ, ಈ ಲೈನ್ ಟು ಈ ಲೈನ್ ನಮಗೆ 0.5 ಇಲ್ಲಿ ನೋಡ್ಬೋದು. ಈ ಲೈನ್ ಟು ಈ ಲೈನ್ ನಮಗೆ 0.5 mm ಇದು ಎಕ್ಸ್ ಸ್ಪೇಸಿಂಗ್. ವೈ ಸ್ಪೇಸಿಂಗ್ ಈ ಸೆಟ್ ಕೂಡ ಇಲ್ಲಿಂದ ಈ ಲೈನಿಂದ ಈ ಲೈನ್ಗೆ ನಮಗೆ 0.5 mm ಇರುತ್ತೆ. ಸೊ ನೀವು ಈ ಸ್ಪೇಸಿಂಗ್ ಕೂಡ ಚೇಂಜ್ ಮಾಡ್ಕೋಬೋದು. ಅಥವಾ ಎವ್ರಿ 5 ಲೈನ್ಗೆ ಏನು ಡಾರ್ಕ್ ಲೈನ್ ಕಾಣಿಸ್ತದೆ, ನೀವು ಆ ಗ್ರಿಡ್ ಇದನ್ನು ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಡಿಫಾಲ್ಟಾಗಿ 5 ಲೈನ್ಸ್ ಇರುತ್ತೆ, ನೀವು ಅದನ್ನು 6 ಸ್ಪೇಸಿಂಗ್ ಕೂಡ ಮಾಡ್ಕೋಬೋದು. ಹೇಗೆ ಚೇಂಜ್ ಮಾಡೋದು ಅಂತ ನೋಡೋಣ. ಸೊ ಡ್ರಾಫ್ಟ್ ಸೆಟ್ಟಿಂಗ್ಸ್ ಅಂತ ಹೇಳಿದೆ, ಅದ್ರ ಶಾರ್ಟ್ ಕೀ ಬಂದು DS. ಎಂಟರ್ ಮಾಡಿದ ತಕ್ಷಣ ನಮಗೆ ಸೇಮ್ ಟೇಬಲ್ ಓಪನ್ ಆಗುತ್ತೆ. ಸೊ ಇಲ್ಲಿ ಗ್ರಿಡ್ ಸ್ಪೇಸಿಂಗಲ್ಲಿ 0.5 ಇದೆ. ನಾನಿವಾಗ 1 ಸ್ಪೇಸಿಂಗ್ ಚೇಂಜ್ ಮಾಡ್ತಾ ಇದ್ದೀನಿ. ನೀವು 1 ಚೇಂಜ್ ಮಾಡಿದ್ರೆ ಸಾಕು, ವೈ ಸ್ಪೇಸಿಂಗ್ ಕೂಡ ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗುತ್ತೆ. ಓಕೆ, ಇಲ್ಲಿ ನೋಡ್ಬೋದು, ನಾನು 0.5 mm ಲೈನಲ್ಲಿ ಡ್ರಾ ಮಾಡಿ ಡೈಮೆನ್ಷನ್ಸ್ ತೋರಿಸಿದೆ. ಸೊ ಇನ್ನೂ 0.5 mm ಆ್ಯಡ್ ಆಗಿದೆ. ಸೊ ಈ ಸ್ಪೇಸಿಂಗ್ ಈ ಲೈನಿಂದ ಈ ಲೈನ್ಗೆ ಇವಾಗ ನಮಗೆ 1 mm ಡಿಸ್ಟೆನ್ಸ್ ಇದೆ. ಓಕೆ, ಹೀಗೆ ನಾವು ಸ್ಪೇಸಿಂಗ್ ಕೂಡ ಚೇಂಜ್ ಮಾಡ್ಕೋಬೋದು. ಅಥವಾ ನೀವು ಲೈನ್ಸ್ ಚೇಂಜ್ ಮಾಡಬೇಕು ಅಂದರೆ ಗ್ರಿಡ್ ಲೈನ್ಸ್ನ ಅದು ಕೂಡ ಚೇಂಜ್ ಮಾಡ್ಕೋಬೋದು. 5 ಇದೆ, ನಾನು 6 ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, 1 2 3 4 5 6 ಸ್ಪೇಸಿಂಗ್ ಗ್ರಿಡ್ ಲೈನ್ಸ್ ಕೂಡ ಆ್ಯಡ್ ಆಗಿದೆ. ಈ ಥರ ನೀವು ಅರೇಂಜ್ ಕೂಡ ಮಾಡ್ಕೋಬೋದು. ಹಾಗೆ ನಾನು ಡಿಫಾಲ್ಟ್ ಸೆಟ್ಟಿಂಗ್ಸ್ಗೆ ಚೇಂಜ್ ಮಾಡ್ತೀನಿ, ಯಾಕಂದರೆ ಡ್ರಾಯಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಗ್ರಿಡ್ ಸ್ಪೇಸಿಂಗ್ನ ಹೇಗೆ ಚೇಂಜ್ ಮಾಡೋದಂತ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಬಂದು ಸ್ನ್ಯಾಪ್ ಮೋಡ್ ಶಾರ್ಟ್ ಕೀ ಬಂದು F9. ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ನೀವು ಗ್ರಿಡ್ ಲೈನ್ನ ಯೂಸ್ ಮಾಡಿಕೊಂಡು ಡ್ರಾಯಿಂಗ್ನ ಕ್ರಿಯೇಟ್ ಮಾಡಬೇಕು ಅಂತ ಅಂದಾಗ ನೀವು ಸ್ನ್ಯಾಪ್ ಮೋಡ್ ಆನ್ ಮಾಡಿಕೊಂಡ್ರೆ ನಮಗೆ ಕಜರ್ ಪಾಯಿಂಟು ಪ್ರತಿಯೊಂದು ಗ್ರಿಡ್ ಪಾಯಿಂಟ್ಗೆ ಮೂವ್ ಆಗ್ತಾ ಇರುತ್ತೆ. ಅದನ್ನು ನಾವು ಸ್ನ್ಯಾಪ್ ಮೋಡ್ ಅಂತ ಹೇಳ್ತೀವಿ. ಇವಾಗ ಆಫ್ ಆಗಿದೆ ನೋಡಿ, ನನ್ನ ಕಜರ್ ಎಲ್ಲಿ ಮೂವ್ ಮಾಡಿದ್ರು, ನಾವು ಎಲ್ಲಿ ಕ್ಲಿಕ್ ಮಾಡಿದ್ರು ಡ್ರಾಯಿಂಗ್ಸು ತಗೊತಾ ಹೋಗುತ್ತೆ. ಎಕ್ಸಾಂಪಲ್ ನೋಡೋಣ, ಲೈನ್ ಕಮಾಂಡ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಲೈನ್ ಕಮಾಂಡಲ್ಲಿ ಇನ್ ಬಿಟ್ವೀನ್ ಗ್ರಿಡ್ ಸ್ಪೇಸಿಂಗ್ ಏನಿದೆ ಅಲ್ಲಿ ಕ್ಲಿಕ್ ಮಾಡಿದ್ರು ಆಟೋಮೆಟಿಕ್ಕಾಗಿ ಲೈನ್ಸು ಕ್ರಿಯೇಟ್ ಆಗ್ತಾ ಇದೆ. ಬಟ್ ಆದರೆ ನಿಮಗೆ ಗ್ರಿಡ್ ಪಾಯಿಂಟ್ ನೀವು ಲೈನ್ ಕ್ರಿಯೇಟ್ ಮಾಡಬೇಕು ಅಂತ ಅಂದಾಗ ನೀವು ಸ್ನ್ಯಾಪ್ ಮೋಡ್ನ ಆನ್ ಮಾಡ್ಕೋಬೇಕು. ಶಾರ್ಟ್ ಕೀ ಬಂದು F9. ಸೊ F9 ಆನ್ ಮಾಡ್ತಾ ಇದ್ದೀನಿ. ಸ್ನ್ಯಾಪ್ ಮೋಡ್ ಯಾವಾಗ ಆ್ಯಕ್ಟಿವ್ ಆಗುತ್ತೆ ಅಂದರೆ, ಯಾವುದಾದ್ರೂ ಒಂದು ಕಮಾಂಡ್ ಆ್ಯಕ್ಟಿವ್ ಆದಾಗ ನಮಗೆ ಸ್ನ್ಯಾಪ್ ಮೋಡು ಆನ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ನಮಗೆ ಕಜರ್ ಎಲ್ಲಿಗೆ ಮೂವ್ ಆಗ್ತಾ ಇದೆ, ಗ್ರಿಡ್ ಪಾಯಿಂಟ್ ಮಾತ್ರನೇ ಮೂವ್ ಆಗ್ತಾ ಇದೆ. ಇನ್ ಬಿಟ್ವೀನ್ ಏನಿದೆ ಸ್ಪೇಸಿಂಗ್ ಮೂವ್ ಆಗ್ತಾ ಇಲ್ಲ. ನೀವು ಸ್ಪೇಸಿಂಗಲ್ಲಿ ಮೂವ್ ಆಗಬೇಕಂದ್ರೆ ಸ್ನ್ಯಾಪ್ ಮೋಡ್ನ ಆಫ್ ಮಾಡಿದಾಗ ನಮಗೆ ಎವ್ರಿ ಸ್ಪೇಸಿಂಗಲ್ಲಿ ನೀವು ಎಲ್ಲಿ ಕ್ಲಿಕ್ ಮಾಡಿದ್ರು ಡ್ರಾಯಿಂಗ್ನ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ಆದರೆ ನೀವು ಗ್ರಿಡ್ನ ಯೂಸ್ ಮಾಡಿಕೊಂಡು ಡ್ರಾಯಿಂಗ್ ಮಾಡ್ತಾ ಇದ್ದೀರಾ ಅಂತ ಅಂದಾಗ ನೀವು ಸ್ನ್ಯಾಪ್ ಮೋಡ್ನ ಆನ್ ಮಾಡ್ಕೋಬೇಕಾಗುತ್ತೆ. ಸ್ನ್ಯಾಪ್ ಮೋಡ್ ಶಾರ್ಟ್ ಕೀ ಬಂದು F9 ಆನ್ ಆಗಿದೆ. ಈಗ ಎಲ್ ಕಮಾಂಡ್ ಆ್ಯಕ್ಟಿವೇಟ್ ಮಾಡ್ಕೊಂಡ್ಮೇಲೆ ನಮಗೆ ಕಜರು ಗ್ರಿಡ್ ಲೈನ್ ಟು ಗ್ರಿಡ್ ಲೈನ್ ಮಾತ್ರ ಮೂವ್ ಆಗ್ತಾ ಇರುತ್ತೆ. ನಾನು ಈ ಪಾಯಿಂಟಿಂದ ಸೆಕೆಂಡ್ ಪಾಯಿಂಟಿಗೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಪಾಯಿಂಟ್ ಈ ಥರ ನೀವು ಡ್ರಾಯಿಂಗ್ನ ಕ್ರಿಯೇಟ್ ಮಾಡ್ಕೋಬೋದು. ಅದಕ್ಕೋಸ್ಕರ ನಾವು ಸ್ನ್ಯಾಪ್ ಮೋಡ್ನ ಆನ್ ಮಾಡ್ಕೋತೀವಿ. ನೆಕ್ಸ್ಟ್ ಬಂದು ಡೈನಮಿಕ್ ಇನ್ಪುಟ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ನಾವು ಕಮೆಂಟ್ ಲೈನಲ್ಲಿ ಡಿಸ್ಕ್ರಿಪ್ಷನ್ಸ್ ತೋರಿಸ್ತಾ ಇರುತ್ತೆ. ಅದೇ ಡಿಸ್ಕ್ರಿಪ್ಷನ್ಸು ನಿಮಗೆ ಕ್ರಾಸ್ ಹೇರ್ಸ್ ಪಕ್ಕ ಬೇಕು ಅಂತ ಅಂದರೆ ನಾವು ಡೈನಮಿಕ್ ಮೋಡ್ನ ಆನ್ ಆಗಿರಬೇಕಾಗತ್ತೆ.
ಲೈನ್ ಕಮೆಂಟ್ನ ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೀವು ಕರ್ಸರ್ ಪಕ್ಕ ನೋಡ್ತಾ ಇದ್ದೀರಾ, ಸ್ಪೆಸಿಫೈ ದ ಫಸ್ಟ್ ಪಾಯಿಂಟ್, ಎಷ್ಟು ಪಾಯಿಂಟ್ಸ್ ವ್ಯಾಲ್ಯೂಸ್ ಕೊಡ್ತೀರಾ ಅಂತ ನಮಗೆ ಕರ್ಸರ್ ಪಕ್ಕನೂ ತೋರಿಸ್ತಾ ಇದೆ. ಏನಕ್ಕೆ ತೋರಿಸ್ತಿದೆ ಅಂದರೆ ನಾವು ಡೈನಾಮಿಕ್ ಮೋಡ್ನ ಆನ್ ಮಾಡ್ಕೊಂಡಿದ್ದೀವಿ, ಅದರಿಂದ ತೋರಿಸ್ತಿದೆ. ನೀವು ಆಫ್ ಮಾಡಿದ್ರೆ ವ್ಯಾಲ್ಯೂಸು ತೋರಿಸಲ್ಲ. ಸೊ ನಿಮಗೆ ವ್ಯಾಲ್ಯೂಸ್ ತೋರಿಸ್ಬೇಕು ಅಂತಂದರೆ ನೀವು ಡೈನಾಮಿಕ್ ಮೋಡ್ನ ಆನ್ ಮಾಡ್ಕೊಂಡಿರಬೇಕು. ಎಂಟರ್ ಸಿ ಸ್ಪೆಸಿಫೈ ದ ಫಸ್ಟ್ ಪಾಯಿಂಟ್, ಸ್ಪೆಸಿಫೈ ದ ನೆಕ್ಸ್ಟ್ ಪಾಯಿಂಟ್, ಎಷ್ಟು ಲೆಂತ್ ನೀವು ಕೊಡ್ತೀರಾ ಅನ್ನೋ ಡೀಟೇಲ್ಸ್ ಕೂಡ ನಮಗೆ ಇಲ್ಲಿ ಸಿಗುತ್ತೆ. 25 mm. ಸೊ ಈಗ ನೀವು ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟ್ ಬಂದು ಆರ್ಥೋ ಮೋಡ್ ಶಾರ್ಟ್ ಕೀ ಬಂದು F8. ಆರ್ಥೋ ಮೋಡ್ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ ನಮಗೆ ಲೈನ್ ಕಮಾಂಡ್ ಯೂಸ್ ಮಾಡ್ತಾ ಇರಬೇಕಾದ್ರೆ ನಮಗೆ 360 ಡಿಗ್ರಿನಲ್ಲಿ ಲೈನು ನಮಗೆ ರೊಟೇಟ್ ಆಗ್ತಾ ಇರುತ್ತೆ. ಅದು ಹಾರಿಜಾಂಟಲ್ ಮತ್ತು ವರ್ಟಿಕಲ್ಸ್ ಮಾತ್ರ ಲೈನು ಮೂವ್ ಆಗಬೇಕು, ಸ್ಟ್ರೈಟ್ ಲೈನಲ್ಲೇ ಮೂವ್ ಆಗಬೇಕು ಅಂತಂದರೆ ನಾವು ಈ ಥರ ಹೋಗಬೇಕಾದ್ರೂ ಕೂಡ ನೀವು ಮೌಸ್ನ ಮೂವ್ ಮಾಡಿ ಸ್ಟ್ರೈಟ್ ಸೆಟ್ ಮಾಡ್ಬೋದು. ಬಟ್ ಪ್ರಾಪರಾಗಿರಲ್ಲ, ಅಥವಾ ನೀವು ಲೆಂತಿಯಾಗಿ ಡಯಾಗ್ರಾಮ್ ಮಾಡಬೇಕಾದ್ರೆ ಆಚೆ ಈಚೆ ಆಗಬಾರ್ದು, ನೀಟಾಗಿ ಡ್ರಾಯಿಂಗ್ ಬರಬೇಕು ಅಂತಂದಾಗ ನೀವು ಸ್ಟ್ರೈಟ್ ಲೈನ್ಸ್ ಯೂಸ್ ಮಾಡ್ತಿದ್ದೀರಾ ಅಂತಂದಾಗ ಆರ್ಥೋ ಮೋಡ್ನ ಆನ್ ಮಾಡ್ಕೊಂಡ್ರೆ ನಮಗೆ ಅದು 90 ಡಿಗ್ರಿನಲ್ಲಿ ಮಾತ್ರ ಮೂವ್ ಆಗುತ್ತೆ. 90 ಡಿಗ್ರಿನಲ್ಲಿ ಮೂವ್ ಆಯಿತು ಅಂದರೆ ನಮಗೆ ಓನ್ಲಿ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಲೈನ್ಸ್ ಮಾತ್ರ ಕ್ರಿಯೇಟ್ ಮಾಡೋದಕ್ಕಾಗುತ್ತೆ. ಈ ಥರ ನಾವು ಲೈನ್ಸ್ಗಳನ್ನ ಹೋಗ್ತಾ ಇರುತ್ತೆ. ಆರ್ಥೋ ಮೋಡ್ಗೆ ಶಾರ್ಟ್ ಕೀ ಬಂದು F8. ಕ್ಲಿಯರ್. ನೆಕ್ಸ್ಟ್ ಬಂದು ಪೋಲಾರ್ ಟ್ರ್ಯಾಕಿಂಗ್, ಶಾರ್ಟ್ ಕೀ ಬಂದು F10. ಪೋಲಾರ್ ಟ್ರ್ಯಾಕಿಂಗ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಾವು ಯಾವುದಾದ್ರೂ ವಿತ್ ಆ್ಯಂಗಲ್ಲು ಡಯಾಗ್ರಾಮ್ನ ಕ್ರಿಯೇಟ್ ಮಾಡ್ತಾ ಇರ್ತೀವಿ. ಆ ಟೈಮಲ್ಲಿ ನಮಗೆ ಪ್ರತಿಯೊಂದು ಸತಿನೂ ಆ್ಯಂಗಲ್ನ ಆ್ಯಡ್ ಮಾಡ್ತಾ ಹೋಗೋಕ್ಕಾಗಲ್ಲ. ಆ ಟೈಮಲ್ಲಿ ನಿಮಗೆ ಪೋಲಾರ್ ಟ್ರ್ಯಾಕಿಂಗ್ ತುಂಬ ಹೆಲ್ಪ್ ಆಗುತ್ತೆ. ಹೇಗೆ ಟ್ರ್ಯಾಕಿಂಗ್ ವರ್ಕ್ ಆಗುತ್ತೆ ಅಂತ ನೋಡೋಣ. ಎಲ್ ಕಮಾಂಡ್, ಇಲ್ಲಿ ನೀವು ನೋಡ್ತಾ ಇರೋದು ಟ್ರ್ಯಾಕಿಂಗ್ ಇವಾಗ 30, 60, 90 ಆ್ಯಂಗಲ್ಗೆ ಸೆಟ್ ಆಗಿದೆ. ಆ ಪ್ರತಿ 30 ಆ್ಯಂಗಲ್ಗೂ ನಮಗೆ ಗ್ರೀನ್ ಲೈನು ವಿಸಿಬಲ್ ಆಗ್ತಾ ಹೋಗುತ್ತೆ. ಟ್ರ್ಯಾಕಿಂಗ್ ಆನ್ ಆಗಿದೆ, ಲೈನ್ ಕಮಾಂಡ್ ಆ್ಯಕ್ಟಿವೇಟ್ ಮಾಡಿದ್ದೀನಿ. ನೀವೀಗ ಮೂವ್ ಮಾಡಿದ ತಕ್ಷಣ ತೋರಿಸ್ತಾ ಇದೆ 30 ಆ್ಯಂಗಲ್ಗೆ ಗ್ರೀನ್ ಲೈನ್ ಕೂಡ ಆ್ಯಕ್ಟಿವೇಟ್. ಎವ್ರಿ 30 ಆ್ಯಂಗಲ್ಗೆ ನಮಗೆ ಗ್ರೀನ್ ಲೈನ್ ವಿಸಿಬಲ್ ಆಗ್ತಾ ಇರುತ್ತೆ. ಇದನ್ನು ನಾವು ಪೋಲಾರ್ ಟ್ರ್ಯಾಕಿಂಗ್ ಅಂತ ಹೇಳ್ತೀವಿ. ನೀವು ಡಯಾಗ್ರಾಮ್ ಆ್ಯಂಗಲ್ನ ಕೊಟ್ಟು ಡಯಾಗ್ರಾಮ್ನ ಕ್ರಿಯೇಟ್ ಮಾಡಬೇಕಾದ್ರೆ ಇದು ಪೋಲಾರ್ ಟ್ರ್ಯಾಕಿಂಗ್ ತುಂಬ ಹೆಲ್ಪ್ ಆಗುತ್ತೆ. ಪೋಲಾರ್ ಟ್ರ್ಯಾಕಿಂಗ್ ಯೂಸ್ ಮಾಡಿ ಹೇಗೆ ಡಯಾಗ್ರಾಮ್ ಕ್ರಿಯೇಟ್ ಮಾಡೋದಂತ ನೋಡೋಣ. ಇಲ್ಲಿ ಇದೊಂದಷ್ಟು ಡಯಾಗ್ರಾಮ್ಸ್ ಕ್ರಿಯೇಟ್ ಮಾಡಿದ್ದೀನಿ. ಆರ್ಥೋ ಮೋಡ್ನ ಆನ್ ಮಾಡಿಕೊಂಡು ಮತ್ತು ಪೋಲಾರ್ ಟ್ರ್ಯಾಕಿಂಗ್ ಯೂಸ್ಗಳನ್ನ ಕ್ರಿಯೇಟ್ ಮಾಡಿದ್ದೀನಿ. ನೋಡೋಣ. 50 mm ಲೆಂತಲ್ಲಿ 100 mm ಲೆಂತಲ್ಲಿ ರೆಕ್ಟ್ಯಾಂಗ್ಲರ್ ಇದೆ. ನಮಗೆ ಓನ್ಲಿ ದ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಲೈನ್ಸ್ ಮಾತ್ರ ಬೇಕಾಗಿದೆ. ಸೊ ಆರ್ಥೋ ಮೋಡ್ ಆನ್ ಮಾಡ್ಕೊಳ್ಳಿ. F8 ಕ್ಲಿಕ್ ಮಾಡಿದ್ದೀನಿ. ಸೊ ಈ ಲೆಂತ್ ಬಂದು 100 mm, 108. ಡೌನ್ವರ್ಡ್ ಲೈನ್ ಕ್ರಿಯೇಟ್ ಮಾಡ್ತೀನಿ. ಡೌನ್ವರ್ಡ್ ಮಾಡಿದ ತಕ್ಷಣ ಡೌನ್ವರ್ಡ್ ಆಗುತ್ತೆ. ಸೊ ಈ ಸೆಟ್ 50 mm, ಈ ಸೆಟ್ 100, ಅಪ್ವರ್ಡ್ 50. ಸೊ ನೀವು ಹೀಗೆ ರೆಕ್ಟ್ಯಾಂಗ್ಲರ್ನ ಕ್ರಿಯೇಟ್ ಮಾಡ್ಕೋತೀರ. ಆರ್ಥೋ ಮೋಡ್ ಯೂಸ್ ಮಾಡಿ ನೀವು ಈ ಥರ ಡಯಾಗ್ರಾಮ್ಸ್, ಸ್ಟ್ರೈಟ್ ಲೈನ್ ಡಯಾಗ್ರಾಮ್ಸ್ ಕೂಡ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ನಾನು ಸ್ಟಾರ್ ಕ್ರಿಯೇಟ್ ಮಾಡಿದ್ದೀನಿ. ಸ್ಟಾರ್ ಲೆಂತ್ 30 ಯೂಸ್ ಮಾಡಿದ್ದೀನಿ. ಎವ್ರಿ ಟ್ರ್ಯಾಕಿಂಗ್ ಆ್ಯಂಗಲ್ 60 ಇದೆ. ಪೋಲಾರ್ ಟ್ರ್ಯಾಕಿಂಗಲ್ಲಿ ನಮ್ಗೆ ಯಾವ್ದು ಸೆಟ್ ಆಗಿದೆ 30 ಸೆಟ್ ಆಗಿದೆ. ಆದರೆ ನಾವೀಗ 60 ಕ್ರಿಯೇಟ್ ಮಾಡಬೇಕು. 60ನೂ ಇದೆ, ಬಟ್ ಈ 60ನೇ ಹೇಗೆ ಆ್ಯಡ್ ಮಾಡೋದು, ನಮಗೆ 35ದು ಟ್ರ್ಯಾಕಿಂಗ್ ಬೇಕಾಗಿರುತ್ತೆ. ಟ್ರ್ಯಾಕಿಂಗ್ ಹೇಗೆ ಸೆಟ್ ಮಾಡ್ಕೊಳ್ಳೋದು ಅಂದರೆ ಈ ಆ್ಯರೋ ಕ್ಲಿಕ್ ಮಾಡಿದ್ರೆ ನಮಗೆ ಈ ಟೇಬಲ್ ಓಪನ್ ಆಗುತ್ತೆ. ಅದರಲ್ಲಿ ಟ್ರ್ಯಾಕಿಂಗ್ ಸೆಟ್ಟಿಂಗ್ ಅನ್ನಿದೆ, ಅದನ್ನು ಓಪನ್ ಮಾಡಿದ್ರೆ ನೀವು ಪೋಲಾರ್ ಟ್ರ್ಯಾಕಿಂಗ್ ಅನ್ನೋ ಆಪ್ಷನ್ಸ್ ನೋಡ್ಬೋದು. ಇಲ್ಲಿ ನೀವು ಆ್ಯಡ್ ಮಾಡ್ತಾ ಹೋಗಬೇಕು. ಎಷ್ಟು ಟ್ರ್ಯಾಕಿಂಗ್ಗೆ ನಿಮಗೆ ಆ್ಯಂಗಲ್ ಬೇಕು ಅಂತ ಆ್ಯಡ್ ಮಾಡೋದು. ಸೊ ನಾನು ಇಲ್ಲಿ 35ಗೆ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಸೆಲೆಕ್ಟ್ ನ್ಯೂನ ಸೆಲೆಕ್ಟ್ ಮಾಡಿ 35 ಎಂಟರ್ ಮಾಡಿದ ತಕ್ಷಣ ಕ್ರಿಯೇಟ್ ಆಗುತ್ತೆ. ಸೊ ಸೊ ಇಲ್ಲಿ 35 ಆ್ಯಡ್ ಆಗಿದ ತಕ್ಷಣ ನಮಗೆ ಇಂಟರ್ನಲ್ ಆ್ಯಂಗಲ್ಸ್ ಕೂಡ ಆ್ಯಡ್ ಆಗಿರುತ್ತೆ. ಓಕೆ ಕೊಟ್ಟು ಈ ಆ್ಯರೋ ಕ್ಲಿಕ್ ಮಾಡಿದ್ರೆ ಇಲ್ಲಿ 35 ಎವ್ರಿ 35 ಆ್ಯಂಗಲ್ಗೆ ಅದು ಟ್ರ್ಯಾಕಿಂಗ್ ಕ್ರಿಯೇಟ್ ಆಗಿರುತ್ತೆ. ನೀವು ಅದನ್ನು ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಲೈನ್ ನೀವೀಗ ನೋಡ್ಬೋದು ಎವ್ರಿ 35ಗೆ ನಮಗೆ ಗ್ರೀನ್ ಲೈನು ವಿಸಿಬಲ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದರಲ್ಲಿ ನಮಗೆ 60 ಇದೆ, 60 ಸೆಟ್ ಮಾಡ್ಕೋತೀನಿ. ಟ್ರ್ಯಾಕಿಂಗ್ 60 ಲೈನ್ ಲೆಂತ್ ಬಂದು 30 mm ಇದೆ, 30 ಡೌನ್ವರ್ಡ್ ಡೈರೆಕ್ಷನ್ಸಲ್ಲಿ. ಸೊ ಎವ್ರಿ 60 ಇರೋದ್ರಿಂದ ನೀವೇನು ವರಿ ಮಾಡ್ಕೋಬೇಕಾಗಿಲ್ಲ. ಈ ಆ್ಯಂಗಲ್ಗೆ ಎಷ್ಟು ಬರುತ್ತೆ 120 ಹಂಗೆ ಆ್ಯಡ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ. ಗ್ರೀನ್ ಲೈನ್ ಬಂದ ತಕ್ಷಣ ನೀವು ಡೈರೆಕ್ಷನ್ ಕೊಟ್ಟು 30 ಲೆಂತ್ನ ಕೊಟ್ಟ ತಕ್ಷಣ ಆ ಲೈನ್ ಕ್ರಿಯೇಟ್ ಆಗುತ್ತೆ. ಸೊ ನಮ್ಗೆ ನೆಕ್ಸ್ಟ್ ಬಂದು ಅಪ್ವರ್ಡ್ ಡೈರೆಕ್ಷನ್ಸಲ್ಲಿದೆ. ಸೊ ಈ ಸೈಡು ಸೊ 30 ಲೈನ್ ಕ್ರಿಯೇಟ್ ಆಯಿತು. ಇನ್ನು ಈ ಸೈಡ್ ಕೂಡ 30 ಅಗೇನ್ 30 ಕ್ರಿಯೇಟ್ ಮಾಡಿದೆ. ಸೊ ಈ ಡೈರೆಕ್ಷನ್ ಕೂಡ 30
ಆ್ಯಂಡ್ ಅಗೇನ್ ಈ ಡೈರೆಕ್ಷನಲ್ಲಿ 30, ಈ ಡೈರೆಕ್ಷನ್ 30. ನಾವು ಡೈರೆಕ್ಷನ್ ಕೊಟ್ಟು ಆಟೋಮೆಟಿಕ್ಕಾಗಿ ಲೆಂತ್ ಕೊಟ್ಟ ತಕ್ಷಣ ನಮಗೆ ಸ್ಟಾರ್ ಡಯಾಗ್ರಾಮ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಪೋಲಾರ್ ಟ್ರ್ಯಾಕಿಂಗ್ ಹೇಗೆ ಯೂಸ್ ಮಾಡಿ ಡಯಾಗ್ರಾಮ್ ಕ್ರಿಯೇಟ್ ಮಾಡೋದು ಅಂತ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಬಂದು ಆಬ್ಜೆಕ್ಟ್ ಸ್ನ್ಯಾಪ್ಗೆ ಶಾರ್ಟ್ಕಿ ಬಂದು F3. ನಾವು ಲೈನ್ ಕಮಾಂಡ್ ಆ್ಯಕ್ಟಿವೇಟ್ ಆದಮೇಲೆ ನಮಗೆ ಗ್ರೀನ್ ಲೈನ್ ವಿಸಿಬಲ್ ಆಗ್ತಾನೆ ಇದೆ ನೋಡಿ. ಈಗ ಎಂಡ್ ಪಾಯಿಂಟ್, ಇದನ್ನು ಎಂಡ್ ಪಾಯಿಂಟ್ ಅಂತ ಹೇಳ್ತೀವಿ, ಅದನ್ನು ತೋರಿಸ್ತಾ ಇದೆ. ಎಂಡ್ ಪಾಯಿಂಟ್ಸು ಅಥವಾ ಟ್ರ್ಯಾಕಿಂಗ್ ಲೈನ್ಸ್ ಗ್ರೀನ್ ಲೈನಲ್ಲಿ ತೋರಿಸ್ತಾ ಇದೆ. ಈ ಟ್ರ್ಯಾಕಿಂಗ್ ಯಾವಾಗ ತೋರಿಸುತ್ತೆ? ಈ ಆಬ್ಜೆಕ್ಟ್ ಸ್ನ್ಯಾಪ್ ಆನ್ ಆಗಿದ್ರೆ ಮಾತ್ರ ತೋರಿಸುತ್ತೆ, ಇಲ್ಲಾಂದರೆ ತೋರಿಸಲ್ಲ. ನಾನು ಇವಾಗ ಆಬ್ಜೆಕ್ಟ್ ಸ್ನ್ಯಾಪ್ ಆನ್ ಆಗಿದೆ, ಅದಕ್ಕೆ ತೋರಿಸ್ತಿದೆ. ಆಫ್ ಮಾಡ್ತೀನಿ, ಲೈನ್ ಕಮಾಂಡ್ ಆ್ಯಕ್ಟಿವ್ ಮಾಡ್ತೀನಿ. ಈಗ ನೋಡ್ಬೋದು, ನೀನು ಆ ಎಂಡ್ ಹೋದ್ರೂ ನನಗೆ ಗ್ರೀನ್ ಲೈನ್ ತೋರಿಸ್ತಿಲ್ಲ, ಯಾವ ಪಾಯಿಂಟ್ ಅಂತ ನೇಮ್ ಬರ್ತಾ ಇಲ್ಲ. ಏನಕ್ಕೆ? ಆಬ್ಜೆಕ್ಟ್ ಸ್ನ್ಯಾಪ್ ಆನ್ ಆಗಿದ್ರೆ ಮಾತ್ರ ನಮಗೆ ಆ ಪಾಯಿಂಟ್ಸು ವಿಸಿಬಲ್ ಆಗ್ತಾ ಇರುತ್ತೆ. ಸೊ ಆಬ್ಜೆಕ್ಟ್ ಸ್ನ್ಯಾಪ್ ಆನ್ ಮಾಡ್ಕೋಬೇಕಂದ್ರೆ ಯಾರೋ ಸೆಟ್ ಮಾಡಿ ಆಬ್ಜೆಕ್ಟ್ ಸ್ನ್ಯಾಪ್ ಸೆಟ್ಟಿಂಗ್ ಅನ್ನೋ ಆಪ್ಷನ್ಸ್ಗೆ ಹೋದರೆ ಸೇಮ್ ಟೇಬಲ್ ಓಪನ್ ಆಗುತ್ತೆ. ಅದರಲ್ಲಿ ಆಬ್ಜೆಕ್ಟ್ ಸ್ನ್ಯಾಪ್, ಇಲ್ಲಿ ನಮಗೆ ಎಂಡ್ ಪಾಯಿಂಟ್ ತೋರಿಸ್ಬೇಕಂದ್ರೆ ಎಂಡ್ ಪಾಯಿಂಟ್ ಕ್ಲಿಕ್ ಮಾಡ್ಕೋಬೇಕು, ಮಿಡ್ ಪಾಯಿಂಟ್ ಅಂದರೆ ಮಿಡ್ ಪಾಯಿಂಟ್ ಕ್ಲಿಕ್ ಮಾಡ್ಕೋಬೇಕು, ಸರ್ಕಲಲ್ಲಿ ಸೆಂಟರ್ ಪಾಯಿಂಟ್ ತೋರಿಸ್ಬೇಕಂದ್ರೆ ಸೆಂಟರ್ ಪಾಯಿಂಟ್ ಕ್ಲಿಕ್ ಮಾಡ್ಕೋಬೇಕು. ಹಾಗೆ ಪ್ರತಿಯೊಂದಕ್ಕೂ ಏನು ಆಬ್ಜೆಕ್ಟ್ ಸ್ನ್ಯಾಪಿಂಗ್ ಆಪ್ಷನ್ಸ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೀವು ಕಂಟಿನ್ಯೂಸ್ ಎಲ್ಲದೂ ತೋರಿಸ್ಬೇಕು. ಬೇರೆ ಬೇರೆ ಮಾಡೆಲಲ್ಲಿ ಇಲ್ಲಿ ಲೈನಲ್ಲಿ ನಮಗೆ ಸ್ಟಾರ್ಟ್ ಪಾಯಿಂಟ್, ಎಂಡ್ ಪಾಯಿಂಟ್, ಮಿಡ್ ಪಾಯಿಂಟ್ ಮಾತ್ರ ವಿಸಿಬಲ್ ಆಗುತ್ತೆ. ಸರ್ಕಲಲ್ಲಾದರೆ ಸೆಂಟರ್ ಬೇಕಾಗುತ್ತೆ. ಸೊ ಎಲ್ಲವನ್ನು ಸೆಲೆಕ್ಟ್ ಮಾಡ್ಕೋಬೋದು, ಅಥವಾ ನಿಮ್ಗೆ ಯಾವುದೆಲ್ಲ ಬೇಕು ಆಬ್ಜೆಕ್ಟ್ ಸ್ನ್ಯಾಪಿಂಗ್ ಟೂಲ್ಸು ಅದನ್ನು ಮಾತ್ರ ಸೆಟ್ ಮಾಡ್ಕೋಬೋದು. ಆಬ್ಜೆಕ್ಟ್ ಸ್ನ್ಯಾಪ್ ಕ್ಲಿಯರ್ ಆಯಿತಾ ನಾವು ಹೇಗೆ ಸೆಟ್ ಮಾಡ್ಕೊಳ್ಳೋದು ಅಂತ. ನೆಕ್ಸ್ಟ್ ಬಂದು ಟ್ರ್ಯಾಕಿಂಗ್, ಆಬ್ಜೆಕ್ಟ್ ಸ್ನ್ಯಾಪ್ ಟ್ರ್ಯಾಕಿಂಗು F11. ಎಂಡ್ ಪಾಯಿಂಟ್, ಮಿಡ್ ಪಾಯಿಂಟ್ ಹೇಗೆ ತೋರಿಸುತ್ತೆ ಅಂತ ನೋಡಿದ್ವಿ. ಅದೇ ರೀತಿ ನಮಗೆ ಟ್ರ್ಯಾಕಿಂಗ್ ಮಾಡಿದ್ರೆ ಲೈನ್ಸ್ಗಳು ವಿಸಿಬಲ್ ಆಗ್ತಾಯಿದೆ. ಜಸ್ಟ್ ಟ್ರ್ಯಾಕಿಂಗ್ನ ಯೂಸ್ ಮಾಡಿಕೊಂಡು ಈ ಮಾಡೆಲ್ನ ಹೇಗೆ ಕ್ರಿಯೇಟ್ ಮಾಡಿದ್ದೀನಿ ನೋಡೋಣ. ಪೋಲಾರ್ ಟ್ರ್ಯಾಕಿಂಗ್ ಕೂಡ ಆನ್ ಆಗಿದೆ. ಸೊ ನಾನು ಒಂದು ಟ್ರಯಾಂಗಲ್ ಕ್ರಿಯೇಟ್ ಮಾಡ್ತೀನಿ ಫಸ್ಟು. ಈ ಟ್ರಯಾಂಗಲ್ಲಿ ಈ ಲೈನ್ಸ್ ಹೇಗೆ ಕ್ರಿಯೇಟ್ ಮಾಡಿದ್ದೀನಿ, ನಾನು ಟ್ರ್ಯಾಕಿಂಗ್ನ ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡಿದ್ದೀನಿ. ಸೊ ಟ್ರ್ಯಾಕಿಂಗ್ ಆನ್ ಆಗಿದೆ, ಲೈನ್ ಕಮಾಂಡ್ ಆ್ಯಕ್ಟಿವೇಟ್ ಆಗಿರಬೇಕು. ಈಗ ನಮಗೆ ಟ್ರ್ಯಾಕಿಂಗ್ ಸಿಂಬಲ್ ವಿಸಿಬಲ್ ಆಗುತ್ತೆ. ಸೊ ಮಿಡ್ ಪಾಯಿಂಟ್, ಸೊ ನಾನು ಅಲ್ಲಿ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಲೈನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಹೀಗೆ ಟ್ರ್ಯಾಕಿಂಗ್ನ ಯೂಸ್ ಮಾಡಿ ಹೀಗೆ ಡಯಾಗ್ರಾಮ್ನ ಕ್ರಿಯೇಟ್ ಮಾಡ್ತೀವಿ. ಕ್ಲಿಯರ್? ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.